ಅಂದ್ಕೊಂಡು ಹೊರಟು. ಅಂದರೆ ನಮ್ಮ ಓನರು ಕೂಡ ಅಮೇರಿಕಾಗೆ ಹೊರಡ್ತಾ ಇದ್ದಾರೆ. ಸ್ವಲ್ಪ ನನಗೆ ಬೇಜಾರಾಗ್ತಾಯಿದೆ, ಯಾಕಂದರೆ ಅವರು ಯಾವಾಗಲೂ ಹಸ್ಬೆಂಡ್ ಆ್ಯಂಡ್ ವೈಫ್ ಒಟ್ಟಿಗೆ ಇರ್ತಿದ್ರು. ಈಗ ಪಾಪ ಅವರು ಅಲ್ಲ ಅಮೇರಿಕಾಕ್ಕೆ ಹೋಗ್ತಿದ್ದಾರೆ, ಮತ್ತೇನು ಬರೋದು 3 years ಮೇಲಾಗ್ತದೆ. ನನಗೆ ಬೇಜಾರು ಪಾಪ, ಇನ್ನು ಅಕ್ಕಂಗೆಲ್ಲ ಇನ್ನೆಷ್ಟು ಬೇಜಾರಾಗ್ತಿದೆ ಗೊತ್ತಿಲ್ಲ, ಮಗಳಿಗೆಲ್ಲ. ಅಂದರೆ ಇನ್ನೇನು ಭಾಷೆ ಕಲಿಬೋದು, ಕನ್ನಡ ಕಲಿಯೋಣ. ಇನ್ನು 3 ವರ್ಷದಿಂದ ಸ್ವಲ್ಪ ಸ್ವಲ್ಪ ನಿನ್ನ ಜೊತೆ ಮಾತಾಡಿ ಕಲ್ತಂಗೆ ಆಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ದಿನ ಇನ್ನೇನು ಕಲಿಯೋಣ ಅನ್ನೋದ್ರೊಳಗೆ ನೀನೇ ಹೋಗ್ಬಿಟ್ಟಲ್ಲ ಅಂತ ಹೇಳ್ತಾ ಇದ್ರು. ಎಲ್ರಿಗೂ ನಮಸ್ಕಾರ. ನೆನ್ನೆ ಅಷ್ಟೇ ಬಂದ್ವಲ್ಲ, ಸೊ ಹಾಗಾಗಿ ದಿನಸಿ ತಗೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಅಂದರೆ ಇಲ್ಲೇ ರೋಡ್ ಸೈಡು ಗಾಡೀಲಿ ಹೋಗ್ತಾ ಇದ್ದಾರೆ. ಹೇಗಿದ್ರು ಗಾಡಿ ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು. ಒಂದು ರೌಂಡ್ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ವಾಶ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತರಕಾರಿ ಅಲ್ಲಿ ಕ್ಯೂ ನಿಂತಿರುತ್ತೆ, ಅದೇ ಬೇಜಾರು. ಮತ್ತೆ ಇವತ್ತೇನು ಬೇಜಾರು, ಕ್ಯೂ ಇಲ್ಲ ಇಲ್ವಾ? ನಮ್ಮಮ್ಮ ಆಲ್ರೆಡಿ ಅಲ್ಲಿದ್ದಾರೆ. ಕ್ಯಾರೆಟ್, ಬ್ಯಾಂಬೂ, ಎಲ್ಲ ವೆಜಿಟೇಬಲ್. ಇದು ಫ್ರೂಟ್ ಆಗಿ ವೆಜಿಟೇಬಲ್. ಪಟೇಟೊ, ಇದೇನಂತ ಗೊತ್ತಿಲ್ಲ. ಕುಕಂಬರ್ಸ್, ರಾಡಿಶ್, ಪೀಸ್, ಕಾಲಿಫ್ಲವರ್. 3 buckets. ಅವಕಾಡೋ ಅನ್ಸುತ್ತೆ ಇದು. ಕ್ಯಾರೆಟ್, ಜಾಸ್ತಿ ವೆಜಿಟೇಬಲ್ಸ್ ಇದ್ದಾವೆ. ಮ್ಯಾಂಗೋ, ಆರೆಂಜ್, ಪೈನಾಪಲ್, ಟೊಮೆಟೊನೆಟ್, ಇದರ ಕಿವಿ ಫ್ರೂಟ್ ಇದೆ. ಮತ್ತು ಇನ್ನೂ ಆರೆಂಜ್, ಪಪ್ಪಾಯ, ಆ್ಯಪಲ್ಸ್, ಗ್ರೇಪ್ಸ್. 3. ಹಾಂ, ಬಿಡೋದಲ್ಲೇ ಇರಲಿ, ಆಮೇಲೆ ಹೋಗ್ತಾ ತಗೊಂಡು ಹೋಗೋಣ. ಬರಜ ಆಮೇಲೆ. ಅಬ್ಬಾ ಅಲ್ಲಿದೆ ಅಲ್ಲಿದೆ. ಈಗ ನಮ್ಮದು ಬಿಲ್ಡಿಂಗ್ ಆಗ್ತಾಯಿದೆ, ಕ್ಯೂ ಆಗಿಬಿಟ್ಟಿದೆ. ಅಲ್ಲಿದೆ ಹಾಗೆ. ಇನ್ನು ಫಸ್ಟ್ನೇ ದಿನ ಅಲ್ವಾ, ನನ್ನ ಮಗಳು ಜೋಶಲ್ಲಿದ್ದಾಳೆ. ಬನ್ನಿ ಮೇಡಮ್, ನೀನು ತಾನೇ ಬ್ಯಾಗ್ ತಗೊಬಿಟ್ಟು ಬರ್ತೀನಿ, ನೀವು ಕಾರಲ್ಲಿ ಹೋಗಿರಿ ಅಮ್ಮ ಅಂತ ಹೇಳಿದ್ದೆ. ತಗೊಬನ್ನಿ, ಎತ್ತು ಮಗಳದು, ಎತ್ತಲ್ಲೇನು ಚಿಕ್ಕ ವಯಸ್ಸತ್ತಿಗೆ ಹೋಗಾಗಿದೆ. ಓಡು ಪಟ್ಪಟ್ಟನೆ. ಮತ್ತೆ ಹೇಳ್ದೆ ಸುಲಭ ಅಲ್ಲ, ಏನೋ ಫಸ್ಟ್ನೇ ದಿನ ಜೋಶಲ್ಲಿದೆ ಅಷ್ಟೇ. ನೋಡಿ ಮುಗಿಸ್ಕೊಂಡು ಬಂದು ಇನ್ನು ಇಲ್ಲಿ ಹಾಲು ಅಂದರೆ ತರಕಾರಿ ಫ್ರೆಶ್ ಆಗಿ ಹೊರಗಡೆ ಸಿಗುತ್ತೆ ಅಂತ ಇವತ್ತು ತಗೊಬಂದಿದ್ದು. ಇಲ್ಲಾಂದರೆ ಎಲ್ಲ ಇಲ್ಲೇ ಸಿಗುತ್ತೆ. ಮತ್ತೆ ಅಲ್ಲಿ ಒಳಗಡೆ ಹೋಗಿ ಈಗ ಮಿಲ್ಕ್ ತಗೋಬೇಕು. ಈಗ ಹೋಗ್ಬೋದ ರೀ? ನೋಡಿ ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ ನನ್ನ ಮಗಳು ಇಷ್ಟು ಜೋಶಲ್ಲಿ ಓಡ್ತಾ ಇದ್ದಾಳೆ. ಇದೆ ಫಸ್ಟ್ ಅನ್ಸುತ್ತೆ ಈ ಥರ ಓಡ್ತಾ ಇರೋದು. ಅವಳು ಓಡಲ್ಲ, ಅವಳಿಗೆ ಭಯ ಸ್ವಲ್ಪ. ಅವಳಿಗೆ ತುಂಬ ದೂರ ಏನಿಲ್ಲ, ನಮ್ಮ ಬಿಲ್ಡಿಂಗಲ್ಲೇ ಇದೆ. ಹಾಗಾಗಿ ಕಾರ್ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಬಂದು ತೊಗೊಳ್ತಿದ್ವಿ. ಹಿಂಗೆ ವಾಕಲ್ಲೇ ಹೋಗ್ಬೋದು. ವಾಕಲ್ಲಿ ಬರೋಕ್ಕೆ ಒಂದು ಸ್ವಲ್ಪ ದೂರ, ವೆಹಿಕಲಲ್ಲಿ ಬಂದು ತುಂಬ ಹತ್ರ, ಆ ಥರ ಇದೆ. ತಗೊಂಡು ಇವಾಗ ಮನೆಗೆ ಬಂದು ನಾನು ನನ್ನ ಮಗಳು, ಇದು ಆ್ಯಕ್ಚುಲಿ ಸರ್ವಿಸ್ ಲಿಫ್ಟು. ನಾವು ಇದು ಮನೆ ಪಕ್ಕ ಇರೋದ್ರಿಂದ ನಾವು ಇದರಲ್ಲೇ ಯಾವಾಗಲೂ ಜಾಸ್ತಿ ಓಡಾಡೋದು. ನೋಡಿ ಆ್ಯಕ್ಚುಲಿ ನನ್ನ ಮಗಳು ಗುಡ್ಗಲ್ ಆಗಿದೆ ಇವತ್ತು. ಬರೀ ಫ್ರೂಟ್ಸ್ ತೊಗೊಂಡಿದೆ. ಅನ್ಹೆಲ್ದಿ ಫುಡ್ ಬೇಡ ಅಂತ ಹೇಳ್ಬಿಟ್ಟು ಫ್ರೂಟ್ಸ್. ನನ್ನ ಮಗಳು ಏನೋ ಒಂದೇ ಒಂದು ಚಾಕ್ಲೇಟ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ತೊಗೊಬಂದಿದೆ. ಏನು ತೋರಿಸಿ ಮಗಳು? ಬರ್ಗರ್ ಹೌದಾ? ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ. ಅದರಲ್ಲಿ ಎಲ್ಲರಿಗೂ ಒಂದೊಂದು ಮಗಳು ಇದೆ. ಬರ್ಗರ್ ಕಿಂಗ್. ಬಂದರು ನೋಡಿ ಅಮ್ಮ ಮತ್ತೆ ಮಗನು, ಅಮ್ಮ ಮತ್ತೆ. ಹಾಗೆ ಅಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರೂ ಹೊರಡ್ತಾ ಇದ್ದು. ತುಂಬ ಜನ ಕೇಳ್ತಾ ಇದ್ದಾರೆ ಇದೆಲ್ಲಿ ತಗೊಂಡ್ರಿ ಅಂತ. ಅಮೆಝಾನಲ್ಲಿ ತೊಗೊಂಡಿದ್ದೆ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಲೆಟ್ಸ್ ಗೋ. ಹಾಂ, ಬಾಯ್ ಪುಟ್ಟಣ್ಣ. ಡ್ಯಾಡಿ ಬಂದರು, ಎಲ್ಲರೂ ಬನ್ನಿ ಹೋಗೋಣ. ನನ್ನ ಮಗಳು ನೋಡಿ ಅದ್ರ ಗೊಂಬೆ ಮಲಗಿಸ್ಕೊಂಡು ಬರ್ತಾ ಇರೋದು. ಹಾಗೆ ಇವ್ರದ್ದೊಂದು 3 ಜನದೊಂದು ಫೋಟೋ ತೆಗಿಯೋಣ ಅಂದರೆ ಎಷ್ಟೊತ್ತಿಂದ ಸರ್ಕಸ್ ಮಾಡ್ತಾಯಿದ್ವಿ. ಅವನು ಈ ಕಡೆ ತಲೆ ತಿರುಗಿಸಿದ್ರಿ, ಇವಳು ಆಚೆ ಈಚೆ ಹೋಗೋಳು, ನನ್ನ ಮಗಳು ನಿಂತ್ಕೊಂಡ್ರು, ಅವನು ಈಚೆ ಮಾಡೋರು. ಅದು ಒಂದು ಫೋಟೋ ತೆಕ್ಕೊಂಡು ಮತ್ತೆ ಬರ್ಗರ್ ತಿನ್ನೋಣ ಅಂತ ಹೇಳಿ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ. ಪುಟ್ಟಣ್ಣ ಒಂದು ಪಾಸಿಫೈಯರ್ನ ನೆಕ್ಕ ಕೂತವನೇ. ಆಡೋ ಸ್ಟೈಲ್ ನೋಡಿ. ಎಲ್ಲ ಈಗಲೇ ಪುಟ್ಟಣ್ಣಂಗೆ ಸ್ಟೈಲು. ಇನ್ನೊಂದ್ರೆ ಹೇಳ್ತಾನೆ, ಅಯ್ಯಯ್ಯೋ, ನಿಮ್ದು ಇದು ತಗೊಳ್ಳಿ. ಹಾಂ
ಅಮ್ಮಂದು ಇದೆ ತಗೊಳ್ಳಿ. ಇದು ಆ್ಯಡ್ ಮಾಡಲಿಲ್ಲ ಅಲ್ವಾ ನೀವು? ಹಾಂ, ನಮ್ದಕ್ಕೆ ಆ್ಯಡ್ ಮಾಡಿದ್ವಿ, ನಮ್ದಕ್ಕೆ ಅದಕ್ಕೆ ಆ್ಯಡ್ ಮಾಡಿದ್ವಿ. ಹಾಗೆ ಅಭಿಯಣ್ಣವರು ಕೂಡ ಜೊತೆಲಿ ಸಿಕ್ಕಿದ್ರು. ಮತ್ತು ಇನ್ನೊಂದು ಬರ್ಗರ್ ಕಿಂಗಿಗೆ ಬಂದರೆ ಅಮ್ಮ ಏನು ವೆಜ್ ಅಲ್ಲ, ಸೊ ಇದೆಲ್ಲ ತಿನ್ನಲ್ಲ. ಫ್ರೆಂಚ್ ಫ್ರೈಸ್ನೂ ಅಷ್ಟೇ ಮೂಸಿ ಮಾಡಿ ಕಷ್ಟಪಟ್ಟು ನಾವು ಜೋರು ಮಾಡಿದರೆ ತಿನ್ನಮ್ಮ ಅಂದರೆ ಮಾತ್ರ 1, 2, 3 ತಿಂತಾರೆ ಅಷ್ಟೇ. ಅದ್ರ ಮೇಲೆ ಮತ್ತೆ ಇವರಿಬ್ಬರಿಲ್ಲೇನೋ ಕಂಡುಹಿಡಿತಾ ಇದ್ದಾರೆ ಬರ್ಗರಲ್ಲಿ. ಇದು ಕ್ಯಾಲಪಿನ ಇದು? ಹಾಂ, ಕ್ಯಾಲಪಿ ಚೆನ್ನಾಗಿರುತ್ತೆ. ಹುಳಿ ಹುಳಿ ನಮ್ಗೆ ಹುಳಿ ಇಷ್ಟ ಆಗಲ್ಲ, ಅದು ಇಷ್ಟ ಆಗಲ್ಲ, ಅದಕ್ಕೆ ಹಾಕೊಳ್ಳಿಲ್ಲ. ಚೆನ್ನಾಯ್ತಾ? ಹಾಗೆ ನಾವೇನೋ ಬರ್ಗರ್ ತಿಂದ್ವಲ್ಲ ಅಮ್ಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲೆ ದೋಸೆ ಕರ್ಕೊಟ್ಟು ಬಂದಿದ್ದು. ಅಂದರೆ ಮಧ್ಯಾಹ್ನನೂ ಅಲ್ಲ, ಇದು ಸಂಜೆನೂ ಅಲ್ಲ, ಅದ್ರ ಮಧ್ಯೆ ಇತ್ತಲ್ಲ. ಸೊ ಹಾಗಾಗಿ ಅಮ್ಮ ಮಸಾಲೆ ದೋಸೆ ತೊಗೊಂಡ್ರು. ಫುಡ್ ಹೇಗಿತ್ತು ಏನೋ ಗೊತ್ತಿಲ್ಲ, ಅಮ್ಮ ತಿಂದಿದ್ದಲ್ವಾ. ಇದ್ರ ಮೇಲೆ ನೋಡ್ಕೊಂಡು ಬರಿಬೋದು ಮೇಡಮ್. ಇದ್ರ ಮೇಲೆ ಎಲ್ಲಿ ಬೇಕಾದ್ರೆ ನೋಡ್ಕೊಂಡು ಬರಿಬೋದು, ಅಳಿಸ್ಕೋಬೋದು. ಅದೇನೋ ಮ್ಯಾಜಿಕ್ ಪೆನ್ನು ಅಥವಾ ಮ್ಯಾಜಿಕ್ ಬುಕ್ ಅಂತ ಏನಿತ್ತು ಅದನ್ನು ತೊಗೊಂಡು ಹೊರಟು ನಾವಲ್ಲೇ. ಇದು ಎಲ್ಲಿ ಬಂದಿದ್ದು ನನಗೆ ರೂಟ್ ಎಲ್ಲ ಗೊತ್ತಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಬಂದಿದ್ರು, ಅವ್ರದ್ದೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಅಭಿಯಣ್ಣಂಗೂ ಅದೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹಾಗೆ ಅಭಿಯಣ್ಣ ಮತ್ತೆ ಇಲ್ಲೇ ಇಳ್ಕೊಳ್ತೀವಿ ಅಂದರೆ, ಸೊ ಹಾಗಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಮೆಟ್ರೋಗೆ, ಅವ್ರು ಬೈಕಲ್ಲಿ ಬಂದಿದ್ದು ಅಂತ ಬೈಕನ್ನ ಮೆಟ್ರೋ ಹತ್ರ ಏನೋ ಬಿಟ್ಟು ಬಂದಿದ್ರು. ಅವರು ಅಲ್ಲೇ ಇಳ್ಕೊಂಡ್ರು, ನಾವು ಮನೆಗೆ ಹೊರಟು ಆಯಿಲ್ ಹಾಕೋಂಥದ್ದು ನೋಡಿ. ಅಮ್ಮ ಇಲ್ಲಿ ಬಂದು ಕೂಡ ಪಾತ್ರೆಗಳು ನೋಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ ತರ ಸಮಯ. ಇದು ಈ ಶೇಪ್, ಆ್ಯಕ್ಚುಲಿ ಈ ಶೇಪ್ ಚೆನ್ನಾಗಿದೆ. ಇಲ್ಲಿ ನೋಡಿ ಹಳೆ ಕಾಲದ ಜಗ್ಗಳು, ಇದೇ ಥರದ್ದು ಬೆಳ್ಳಿ ಚೆಂಬುಗಳು. ಅತ್ತೆಗೆ ಮಗಳದ್ದು ಚೆನ್ನಾಗಿದೆ. ಡ್ಯಾಡಿಗೆ ಅದೇ ಸರಿ. ಮತ್ತೆ ಕಾಫಿ ಕುಡಿಯೋಕ್ಕೋ ಅಥವಾ ಇದು ದೇವ್ರಿಗೆ ಹಾಲಿಡಕ್ಕೋ ಅಥವಾ ದೇವ್ರ ಇದಕ್ಕೇನೋ ಗೊತ್ತಿಲ್ಲ, ಚೆನ್ನಾಗಿದೆ. ನಮ್ಮಮ್ಮಂಗೆ ಏನೋ ಮೊದಲಿಂದನೂ ಪಾತ್ರೆಗಳು ಹುಚ್ಚು, ತುಂಬ ಪಾತ್ರೆಗಳಂದ್ರೆ ಇಷ್ಟ. ಅದರಲ್ಲೂ ಸಣ್ಣ ಸಣ್ಣವು ಅಂದರೆ ತುಂಬಾ ಇಷ್ಟ. ಇದೆ ಯಾವುದೋ ಇಟ್ಕೊಂಡಿದ್ದಾರೆ, ಇದು ಯಾವುದೋ ಸ್ಟೀಮ್ ಮಾಡೋದು ಅನಿಸುತ್ತೆ, ತರಕಾರಿಗಳನ್ನ ಬೇಯಿಸೋದು. ಇದು ನಮ್ಮದು ಪ್ರೆಸ್ಟೀಜಲ್ಲೇ ಇರೋದು ಶಾಪ್. ಇದು ಪ್ರತಿಯೊಂದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನೋಗಿಲ್ಲ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಡಿಸೈನ್ ಸಕ್ಕತ್ತಾಗಿದೆ. 450 ರೂಪಾಯಿ ಅನಿಸುತ್ತೆ, ಚೆನ್ನಾಗಿದೆ. ನಾನೊಂದು ತಾಮ್ರದ 750 ರೂಪಾಯಿನ ಕೊಡ್ತೀನಿ ಅಂತ. ಚೆನ್ನಾಗಿದೆ. ಇಂಥ ಸ್ಪೂನ್ ಒಂದು ದೊಡ್ಡದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ನಾನು. ಡಿಸೈನ್ ಚೆನ್ನಾಗಿದೆ, ತೂಕವಾಗಿದೆ. ಹೋಗ್ಬಿಟ್ಟಿದೆ. ನಮ್ಮ ಅಮ್ಮ ನನಗೆ ಹೊಸ ಮ್ಯಾಜಿಕ್ ಬುಕ್ ತೆಕ್ಕೊಟ್ಟಿದ್ದಾರೆ. ಹಿಂಗೀಜಿದೆ ಆದ್ರೆ ನಾನು ನೆಕ್ಸ್ಟ್ ಪೇಜಲ್ಲೇ ಬರೆಯೋಂಗಿಲ್ಲ. ನಾನು ಪೆನ್ನ ಎರೇಸ್ ಮಾಡ್ಬೋದು. ವೆಟ್ ಕ್ಲಾತ್ ತಗೊಳ್ಬೋದು. ಮಗಳು ಅದು ಮ್ಯಾಜಿಕ್ ಬುಕ್ ಅಂತ ತಗೊಂಡು 400 ರೂಪಾಯಿ ಇದು. 400 ರೂಪಾಯಿ ಬುಕ್ ಇದು. ಎಲ್ಲಿ ತಗೋ ಇವತ್ತು ತಂದಿದ್ದ? ಇವತ್ತು ಹೌದಾ? ಜಂಪ್ ಮಾಡುತ್ತದು. ಅಯ್ಯೋ ಏನೇನು ತಗೊಂಬಂದಿದ್ದೀರ ಮಗಳೇ? ನಾನು ನನ್ನ ಮಗನ ಕ್ಯಾರಿ ಮಾಡೋಕ್ಕೆ ಅಂತ ಲವ್ಲಪ್ ಅವ್ರದ್ದು 2-in-1 ಅಡೋರ್ ಬೇಬಿ ಕ್ಯಾರಿಯರ್ನ ತರಿಸಿದ್ದೀನಿ. ಇದನ್ನು ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಅಂತಲೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ಕ್ಯಾರಿಯರ್ ತುಂಬ ಲೈಟ್ ವೇಟ್ ಇದ್ದು ಇದು ಕಾಟನ್ನಿಂದ ಮಾಡಿರ್ತಾರೆ. ಇದರಿಂದ ಮಕ್ಕಳ ಚರ್ಮಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಇದನ್ನು ಎಲ್ಲ ವಾತಾವರಣದಲ್ಲೂ ಕೂಡ ಯೂಸ್ ಮಾಡ್ಬೋದು. ಅದರಿಂದ ಮಕ್ಕಳು ಕೂಡ ಕಂಫರ್ಟಬಲ್ ಆಗಿ ಕೂತ್ಕೊಳ್ತಾರೆ. 4 ತಿಂಗಳದ ಮಕ್ಕಳಿಂದ ಹಿಡಿದು 2.5 ವರ್ಷದವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ 18 kg ವೇಟ್ ತಡೆಯುತ್ತೆ ಇದು. ನಾನು ನಿಮಗೆ ಮೊದಲೇ 2-in-1 ಅಂತ ಹೇಳಿದ್ದೆ. ಈ ಕ್ಯಾರಿಯರ್ನ ನಾವು ಮಗು ಮುಖ ಕಾಣೋ ಹಾಗೆ ಮುಂದೆ, ಹಾಗೆ ಸುಲಭವಾಗಿ ಕ್ಯಾರಿ ಮಾಡೋಕ್ಕೆ ಹಿಂದೆ ಕೂಡ ಕ್ಯಾರಿ ಮಾಡ್ಬೋದು. ಇದನ್ನು ಸುಲಭವಾಗಿ ವಾಶ್ ಮಾಡ್ಬೋದು. ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಇದರಲ್ಲಿ ಮಕ್ಕಳಿಗೆ ಕೂರೋಕೆ ಅಂತ ಒಂದು ಕುಷನ್ ಕೊಟ್ಟಿದ್ದಾರೆ. ಇದರಿಂದ ಮಕ್ಕಳು ತುಂಬ ಸಮಯದವರೆಗೂ ಕೂತ್ಕೊಬೋದು. ಮಕ್ಕಳ ಸೇಫ್ಟಿಗೆ ಅಂತ ಎಲ್ಲ ಕಡೆ ಸ್ಟ್ರೈಪ್ಸ್ನಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸ್ಲೀಪಿಂಗ್ ವುಡ್ ಕೂಡ ಇರೋದ್ರಿಂದ ಮಕ್ಕಳ ತಲೆಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಬಿಸಿಲು ಮಳೆಯಿಂದ ಕೂಡ ರಕ್ಷಣೆ ಸಿಗುತ್ತೆ. ಮಕ್ಕಳ ಸಣ್ಣ ಪುಟ್ಟ ಥಿಂಗ್ಸ್ ಇಟ್ಕೊಳ್ಳೋಕೆ ಅಂತ ಒಂದು ಚಿಕ್ಕದಾಗಿ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ಈ ಕ್ಯಾರಿಯರ್ನ ಯೂಸ್ ಮಾಡಿಕೊಂಡು ನೀವು ಮಕ್ಕಳ ಜೊತೆ ಸುಲಭವಾಗಿ ಟ್ರಾವೆಲ್ ಕೂಡ ಮಾಡ್ಬೋದು. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೋಡಿ ನನ್ನ ಮಗಳು ಸ್ವಿಮ್ಮಿಂಗಿಗೆ ರೆಡಿಯಾಗಿದೆ. ಬಾರಜ್ಜಿ ಅಂತ ನನ್ನ ಬಾರಮ್ಮ ಅಂತ ಹೇಳ್ತಿದೆ. ನೋಡಬೇಕು, ನನಗೂ ಇಳಿಯೋ ಆಸೆ. ನೋಡ್ತೀನಿ ಇಳಿಯೋದು ಬೇಡು ಅಂತ ಹೇಳಿಬಿಟ್ಟು. ಬನ್ನಿ ಮಗಳು. ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ ನಮ್ಮ ಜೊತೆ. ಅದೇ ಝೀರೋ ಅಲ್ಲ ಕಣೆ, ಗ್ರೌಂಡ್ ಫ್ಲೋರ್ ಇಲ್ವಾ ರಜದಲ್ಲಿ? ಹೌದಾ, ಓಕೆ. ಓ ಫಾಸ್ಟ್ ಇದೆ ಮಗಳಿದು. ನನ್ನ ಮಗಳು ಹೊಟ್ಟೆ ನೋಡಿ ಕರಗ್ಸಕ್ಕೆ ಹೋಗ್ತಾ ಇದೆ ನನ್ನ ಮಗಳು. ಈಗ ನಾವು ರೇನ್ ಫಾರೆಸ್ಟ್ ಅಲ್ಲಿ ಇದ್ದೀವಿ. ಬನ್ನಿ.
ಸ್ವಿಮ್ಮಿಂಗ್ ಪೂಲಿಗೆ ಅಂತೂ ಅರ್ಧ ಗಂಟೆ ಆಯಿತು. ರೀಚ್ ಆದ್ವಿ. ಟೈಮ್ ಆಗುತ್ತೆ, ಬೇಗ ಹಾಕೊಳ್ಳಿ. ಟೈಮ್ ಆಗುತ್ತಂತೆ, ಬೇಗ ಹಾಕೋಬೇಕಂತೆ. ಇದೊಂದು ಪುಟಾಣಿ ಒಂದು ಆಟ ಆಡ್ತಾ ಇದೆ ನೋಡಿ. ನೋಡಿ ಆ್ಯಕ್ಚುಲಿ ನಾವು ಸ್ವಿಮ್ಮಿಂಗ್ ಡ್ರೆಸ್ ಮನೆಯಿಂದ ಹಾಕೋಬರೋದ್ರೆ ಹಾಕೋಬೋದು, ಇಲ್ಲ ಇಲ್ಲಿ ಬಂದು ಚೇಂಜ್ ಮಾಡ್ಬೋದು. ನಮ್ಮ ಅಮ್ಮ ದೊಡ್ಡ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಿದ್ರೆ ನಾನು ಸ್ವಿಮ್ ಮಾಡ್ಬೋದು ಚಿಕ್ಕದ್ರಲ್ಲ. ನನ್ನ ಮಗಳಿಗೆ ಕೈ ಫೋನ್ ಸಿಕ್ಕಿರೋದು ಒಳ್ಳೆ ಮಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗಿದೆ. ಅಮ್ಮ ನನ್ನ ಮಾಡಿ ಅಂತ ನಂದನ್ನು ಒಂಚೂರು ಇಟ್ಕೊಳ್ಳಿ ಅಂದರೆ ನಾನು ವೀಡಿಯೋನೇ ಮಾಡ್ತಾಯಿಲ್ಲ ನನ್ನ ಮಗಳು. ಅಮ್ಮ ನಂದನ್ನು ಮಾಡಮ್ಮ ವೀಡಿಯೋ ಇಟ್ಕೊಂಡು ಕೂಡ ನನ್ನ ಮಾಡಮ್ಮ ಅಂತ ಹಿಂಸೆ ಕೊಡ್ತಿದೆ ನೋಡಿ. ಪಾಪ ನಮ್ಮ ಅಮ್ಮ ಅಲ್ಲಿ ಕೂತಿದ್ದಾರೆ ನೋಡಿ. ಆಯ್ತು ಮಗಳು ಎತ್ತಿಡ್ಲಾ? ತುಫಾಲಿ ಏನಾದ ನನ್ನ ರಾಜಕುಮಾರ. ದವರು ಕಣಪ್ಪ ನನ್ನ ಮಗ ದವರು. ನನ್ನ ಮಗಳು ಫ್ರೂಟ್ಸ್ ಇಷ್ಟಪಟ್ಟು ತಿಂತಾಳೆ, ಬಟ್ ಬೇರೆವೆಲ್ಲ ಇರಬಾರ್ದು. ಮ್ಯಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಅಂದರೆ ನಾನು ಡೈರೆಕ್ಟ್ ಇದಕ್ಕೆ ಹಾಕಲ್ಲ, ಪ್ಲಾಸ್ಟಿಕ್ಕಿನ ಅಂಥದಕ್ಕೆ ಬಿಸಿದು. ನನ್ನ ಮಗಳು ಈಗ ಇವತ್ತೇ ಫಸ್ಟ್ ಹಾಲು ತೊಗೊಂಬರಕ್ಕೆ ಹೋಗಿದೆ. ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ. ಈಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳಿಗೆ ಮ್ಯಾಗಿ ಬೇಕು ಅಂತ ಕೇಳಿತ್ತಲ್ಲ, ಹಾಗಾಗಿ ಮತ್ತು ಹಾಗೆ ಫ್ರೂಟ್ಸ್ ಇರಲಿ ಅಂತ ಫ್ರೂಟ್ಸ್ ರೆಡಿ ಮಾಡಿ ಉಪ್ಪು ನೀರಲ್ಲೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮನೆ ಬಂದು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಕೂತಿದ್ದಾರೆ. ನನ್ನ ಮಗಳು ಬಂತು, ಫೋನೆಲ್ಲ ಕೊಟ್ಟು ಕಳಿಸಿದೆ, ಹೀಗೆ ಹೋಗಿ ಹೀಗೆ ಬರಬೇಕು ಅಂತ. ರೆಡಿ ಆಯಿತು ಮಗಳು. ಮ್ಯಾಗಿ ಫ್ರೂಟ್ಸ್ ತಿಂತೀರ ಫ್ರೂಟ್ಸ್ನ? ಹಾಂ, ವೆರಿ ಗುಡ್. ಎಷ್ಟು ರೂಪಾಯಿ ಆಯಿತು? 40 ರೂಪೀಸ್ ಕೊಟ್ಟರು. ಅಂದರೆ 20 ರೂಪೀಸ್ದು. ಓಕೆ. ಚಾಕ್ಲೇಟ್ ಕೊಟ್ಟರು. ಹಾಂ, ಚಾಕ್ಲೇಟ್ ಫ್ರೀಗೆ. ಎಷ್ಟು ರೂಪಾಯಿ ಮಿಲ್ಕು? ಇದಾ? ಇದು 27. ಒಂದಕ್ಕೆ 27 ಮಗಳು. ಚುಂಗಮ್ ಕೊಡು. ಒಂದಕ್ಕೆ 27 ಮಗಳು. ನೀವು ತಿಂತಿದ್ದಾರಾ? ಇಲ್ಲ, ತಿಂತಾ ಇದ್ದೀನಿ. ನೋಡಿ ಅಮ್ಮ ಮಗಳು ಮೊಮ್ಮಕ್ಳು, ಅಮ್ಮ ಮಕ್ಕಳು ಮೊಮ್ಮಕ್ಳು ಎಲ್ಲ ಕೂತ್ಕೊಂಡು ಮಲ್ಕೊಂಡು ಪುರಾಣ ಹೊಡಿತಾ ಇರಿ. ನನ್ನ ಮಗ ಏನು ಕುಯ್ ಅಂತಿದ್ದಾನೆ ಗೊತ್ತಾ? ಈಗ ಒಂದು ಹಣ್ಣಿನ ಟೇಸ್ಟ್ ನೋಡ್ದಾಗ ಕೊಡಲಿ ಅಂತ ಫೋನ್ ನೋಡ್ತಾ ಇದ್ದೀನಲ್ಲ, ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಫೋನ್ ನೋಡ್ತಿದ್ದಾನೆ, ಇಲ್ಲಾಂದ್ರೆ ಹೇಳ್ತಿದ್ದ. ಈ ಕೈ ಹೆಂಗೆ ಇಟ್ಕೊತಾನೆ ನೋಡಿ. ಹೇಳ್ಕೊತಾನೆ, ಕೈಗೆ ಹೇಳ್ಕೊತಾನೆ ನೋಡಿ ಅವ್ನು. ಓ, ಏನಕ್ಕೆ ಅಜ್ಜಿ ಜೊತೆ ಫೈಟ್ ಮಾಡ್ತಿದೆ ಮಗು. ಕುರು ಅಂತ ಅವನೇ ಎಳಿತಾ ಇದ್ದಾನೆ. ಕೊರಜಿ ನಿಂಗೆ ಸರಿಯಾಗಿ ಬರೋಕ್ಕೆ ಗೊತ್ತಿಲ್ಲ, ಕಿತ್ಕತಾನೆ ಅವನೇ. ಪಾಪ ನಮ್ಮ ಮಗನ ಬಾಯಲ್ಲಿ ನೀರು ಬಂದೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿದೆ ನನ್ನ ಮಗು? ಹೆಂಗ ರ್ಯಾಬಿಟ್ ನನ್ನ ಮಗು. ಅಯ್ಯೋ ಅಯ್ಯ, ರ್ಯಾಬಿಟ್ ಮಾಡಬೇಕು ಅಂದರೆ ಒಂದು ಕೈಲಿ ಹಿಂಗೆ ಇಟ್ಕೊಳ್ಳಿ, ಇನ್ನೊಂದು ಕೈಲಿ ಹಿಂಗೆ ಇಟ್ಕೊಳ್ಳಿ, ಈಗ ಫ್ರೆಶ್ ಮಾಡಬೇಕು ಅಷ್ಟೇ. ರ್ಯಾಬಿಟ್ ನಮ್ಮನೆ ರ್ಯಾಬಿಟ್ ನೋಡಿ, ನಮ್ಮನೆ ರ್ಯಾಬಿಟ್ ಅಚ್ಚಿಕಲ್ಲ. ಹಾಂ ಅವ್ವ, ನನ್ನ ಮಗಳು ಬಂತು ಮೋಮೋಸ್ ತಗೊಂಡು. ಇಷ್ಟೊತ್ತಾಯ್ತಲ್ಲ, ಎಷ್ಟು ಕೇಳಬೇಕಾಗಿತ್ತು? ದೊಡ್ಡ ಪ್ಯಾಕೆಟ್ 2 ಫೋನ್ ಕೊಟ್ಟರು. ಹಾಂ, ಅದಕ್ಕೆ ಒಂದೇ ತಗೊಂಡಿದ್ಯಾ? ದೊಡ್ಡ ಪ್ಯಾಕೆಟ್ ಬಂದು ಇದಾ? ನೋಡಿ ಫ್ರಿಜ್ ಇಲ್ವಲ್ಲ, ಹಾಗಾಗಿ ಎಲ್ಲ ಇಲ್ಲೇ ಜೋಡಿಸ್ಕೊಳ್ಳೋದಾಗಿದೆ. ಅಮ್ಮ ಇಲ್ಲೇ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಇದೇ ಒಂಥರ ಚಂದ. ಬಟ್ ತರಕಾರಿ ಹಾಳಾಗಬೇಕು, ಇವು ಫ್ರಿಜ್ ಬೇಕಾಗಿತ್ತು, ಎಲ್ಲ ವೇಸ್ಟ್ ಆಗ್ತಿದೆಯಲ್ಲ ಅನಿಸ್ತಾ ಇರುತ್ತೆ. ಹಾಗೆ ನನ್ನ ಮಗಳು ಮೋಮೋಸ್ ತೊಗೊಂಡಿದೆ. ಇವಾಗ ಕಾಫಿ ಜೊತೆ ಮೋಮೋಸ್ ತಿನ್ನಬೇಕು ಬಿಸಿಯಾಗಿ. ಇವತ್ತು ರಾತ್ರಿಗೆ ಮಳ್ಳೆ ಹುಳಿಕಾಳು ಸಾಂಬಾರಲ್ಲ ಸಾರಿ ಮಳ್ಳೆ ಹುಳಿಕಾಳು ಪಲ್ಯ, ಹೀರೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಹಾಕಿ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮ ಮನೆಯಿಂದ ಬರುವಾಗ ಊರಿಂದ ಎಂಥದ್ದು ಹುಳಿ ಬಸ್ಲೆ ಸೊಪ್ಪು ತೊಗೊಬಂದಿದ್ರಲ್ಲ, ಅದು ಸಾಂಬಾರು. ಹಾಗೆ ಮಸಾಲೆ ಪೂರಿ ಗೋಬಿ ತೊಗೊಬಂದಿದ್ದು ತಿಂದು ಚೆನ್ನಾಗಿರಲಿಲ್ಲ. ನಂಗೆ ಆ ಸಂದೆ ಇಷ್ಟ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಮೊನ್ನೆ ಬರುವಾಗ ಹೇರ್ ಕಟ್ ಮಾಡಿಸ್ಕೊಟ್ಟು ಬಂದ್ವಲ್ಲ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ಅದರಲ್ಲೂ ಪೋನಿ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತಲ್ಲ, ಅದು ನನಗೆ ತುಂಬಾ ಇಷ್ಟ. ಎತ್ಕತ್ತೈತೆ ರಜೆ, ಹೀಗೆ ಫ್ರೀ ಏರ್ ಬಿಡ್ಬೋದು, ಬಟ್ ನನಗೆ ಇಷ್ಟ ಇಲ್ಲ ನನ್ನ ಮಗಳು ಫ್ರೀ ಏರ್ ಬಿಡೋದು. ನೋಡಿ ಪೋನಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ತುರುಕು ಕಟ್ಟಿರೋದಲ್ಲ, ಹಾಗೆ ಜುಟ್ಟು ಹಾಕಿದ್ದಾಗೇ ಕಟ್ ಮಾಡಿಸಿದ್ದೆ ನಾನು.
ಚೆನ್ನಾಗಿ ಬಂದಿದೆ. ಈಗ ನೋಡಿ ಫುಲ್ ಫ್ರೀ ಅನಿಸುತ್ತೆ. ಬೆವರಾದ್ರೂ ಮಕ್ಳಿಗೆ ಶೆಕೆ ಆಗಲ್ಲ, ಒಂಥರ ಹಿಂಸೆ ಆಗಲ್ಲ, ಫ್ರೀಯಾಗಿ ಆಟ ಆಡ್ಕೋಬೋದು. ಇಲ್ಲ ಕಣ್ಣಿಗೆ ಬಾಯಿಗೆ ಮೂಗಿಗೆ ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಬಟ್ ನನ್ನ ಮಗಳದ್ದು ಏನೋ TC ಎಲ್ಲ ತೊಗೊಳೋದಿತ್ತು, ಹಾಗಾಗಿ ಮತ್ತೆ ಅವಳದ್ದು ಹಳೆ ವೈಷ್ಣವಿ ಸ್ಕೂಲ್ ಇತ್ತು, ಸೃಷ್ಟಿ ಸ್ಕೂಲಿಗೆ ಹೋಗಿದ್ವಲ್ಲ, ಓದ್ತಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಸ್ವಲ್ಪ TC ಅದು ಇದು ತೊಗೊಂಡು ಹೋಗೋಣ ಅಂತ ಹೇಳಿ ಹಳೆ ಮನೆ ಹತ್ರ ಹೋಗ್ತಾ ಇದ್ವಿ. ಈಗ ಇಲ್ಲಿ ನೋಡು ಮಗಳು ಡ್ರೈ ಫ್ರೂಟ್ಸ್ ತೊಗೊಳ್ತಾ ಇದ್ದು, ಇಲ್ಲಿ ಎಷ್ಟು ಓಡಾಡ್ತಾ ಇದ್ದಲ್ವಾ. ನಾಯ್ಡು ಹೋಟೆಲ್ಗೆ ಹೋಗ್ತಾ ಇದ್ದು, ಲಾಸ್ಟಿಗೆ ಹಾಸ್ಪಿಟಲಿಗೆ ಈಚೆಗೆ ಹೋಗ್ತಾ ಇದ್ದಿದ್ದು. ಅಜ್ಜಿ ಇಲ್ಲಡೆ ನನ್ನ ಮಗಳು ನೋಡಿ, ಅವಳದ್ದು ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಖುಷಿಯಾಗಿ ಹೋಗಿದ್ದಾಳೆ. ಓ ಶಟ್. ನೋಡಿ ನಮ್ಮ ಓನರ್ ಮನೆಗೆ ಬಂದಿದ್ದೀವಿ. ಇಲ್ಲಿ ಬೈಕ್ ನಿಲ್ಲಿಸ್ತಿದ್ದೆ, ಇಲ್ಲಿ ನಮ್ಮ ಕಾರ್ ನಿಲ್ಲಿಸ್ತಿದ್ದೆ. ಈಗ ಇನ್ನೊಬ್ರು ಬಂದಿದ್ದಾರಂತೆ, ಅವರಿದ್ದಾರೆ. ನಮ್ಮಮ್ಮ ಆಲ್ರೆಡಿ ಬಂದು ಕೂತಿದ್ದಾರೆ. ಇಲ್ಲೊಂದು ಅರ್ಧ ಗಂಟೆ ಕೆಲಸ ಐತೆ ನನ್ನ ಮಗಳು ಸ್ಕೂಲಲ್ಲಿ. ಅಷ್ಟರಲ್ಲಿ ನಮ್ಮಮ್ಮ ಬಂದಿದ್ರು, ನಾವು ಇವಾಗ ಬರ್ತಾ ಇದ್ದೀವಿ. ನಾವು ಕೂಡ ಎಲ್ಲನೂ ನೋಡಿ ತುಂಬ ದಿನ ಆಗಿತ್ತು. ಮತ್ತು ನಾವು 3 ವರ್ಷದಿಂದ ಇದ್ದಿದ್ದ ಜಾಗ ಅಲ್ವಾ, ಏನೋ ಒಂಥರ ಈ ಮಳೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಹೇಗಿದ್ದು ಮಳೆ ಟೈಮಲ್ಲಿ ಇಲ್ಲೆಲ್ಲ ಯಾವ ಥರ ಕುಕ್ ಮಾಡ್ತಾ ಇದ್ದಿದ್ದು ಅದು ಚೆನ್ನಾಗಿತ್ತು. ಏನು ಮಾಡ್ತಿದ್ರಿ? ಯಾಕೆ ಹೋಗಿದೆ ಮನೆ ಬಿಟ್ಟು? ಯಾಕೆ ಹೋಗಿದೆ? ಏನ್ ಹೆಸರಿಗೆ ಬರ್ದ ಎಂತೆಲ್ಲ ಹೆಸರಿಗೆ ತಕ್ಕಂತ ದಿಷ್ಟಿ ತೆಗೀರಿ. ಹಲೋ, ತಾತ ಎಲ್ಲಿ? ತಾತನ್ ಬಿಟ್ಟು ಬಂದಿದ್ಯಾ? ಹಾಗೆ ಸಂಜೆ ಕಾಫಿ ಟೈಮ್ ಆಗಿತ್ತಲ್ಲ, ಕಾಫಿ ಎಲ್ಲ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಟು. ಅಂದರೆ ನಮ್ಮ ಓನರು ಕೂಡ ಅಮೇರಿಕಾಗೆ ಹೊರಡ್ತಾ ಇದ್ದಾರೆ. ಸ್ವಲ್ಪ ನನಗೆ ಬೇಜಾರಾಗ್ತಾಯಿದೆ, ಯಾಕಂದರೆ ಅವರು ಯಾವಾಗಲೂ ಹಸ್ಬೆಂಡ್ ಆ್ಯಂಡ್ ವೈಫ್ ಒಟ್ಟಿಗೆ ಇರ್ತಾಯಿದ್ರು. ಎಲ್ಲೋದ್ರೂ ಅಷ್ಟೇ, ಒಂದು ಹೊರಗಡೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಮನೆ ಅವ್ರ ಮೇಲೆ ಪಾಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ, ರೀಪ್ಲಾಂಟ್ ಮಾಡೋಕ್ಕೆಲ್ಲ ಬಂದರೆ ಒಟ್ಟೊಟ್ಟಿಗೆ ಇರೋರು ಯಾವಾಗ್ಲೂ. ಈಗ ಪಾಪ ಅವರು ಅಲ್ಲ ಅಮೇರಿಕಕ್ಕೆ ಹೋಗ್ತಿದ್ದಾರೆ, ಮತ್ತೇನು ಬರೋದು 3 ಇಯರ್ಸ್ ಮೇಲಾಗ್ತದೆ. ಏನು ಒಂಥರ ನನಗೆ ಬೇಜಾರು ಪಾಪ. ಇನ್ನು ಅಕ್ಕಂಗೆಲ್ಲ ಇನ್ನೆಷ್ಟು ಬೇಜಾರಾಗ್ತಿದೆಯೋ ಗೊತ್ತಿಲ್ಲ, ಮಗಳಿಗೆಲ್ಲ. ಅಂದರೆ ಇನ್ನೇನು ಭಾಷೆ ಕಲಿಬೋದು, ಕನ್ನಡ ಕಲಿಯೋಣ. ಇನ್ನು 3 ವರ್ಷದಿಂದ ಸ್ವಲ್ಪ ನಿನ್ನ ಜೊತೆ ಮಾತಾಡಿ ಕಲ್ತಂಗೆ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ದಿನ ಇನ್ನೇನು ಕಲಿಯೋಣ ಅನ್ನೋದ್ರೊಳಗೆ ನೀನೇ ಹೋಗ್ಬಿಟ್ಟಲ್ಲ ಅಂತ ಹೇಳ್ತಾ ಇದ್ರು. ಇನ್ನೊಬ್ಬರು ನಮ್ಮ ರಶ್ಮಿ ಅವರಿದ್ರು ಕೂಡ, ಪಾಪ ಅವರೆಲ್ಲೋ ಮಗನ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಸ್ಕೂಲಿಗೆ ಹೋಗ್ತಾಯಿದ್ರು. ಮತ್ತು ಹೋಗಿ ನಾವು ಬರೋದ್ರೊಳಗೆ ನಮಗೆ ಟೈಮ್ ಆಗಿತ್ತು ಅಂತ ನಾವು ಕೂಡ ಹೊರಟು ಪಾಪ ಅವ್ರನ್ನ ಮಾತಾಡ್ಸ್ಕೊಂಬರ್ಬೇಕಾಗಿತ್ತು. ಮಿಸ್ ಆಯ್ತು ಅಂದರೆ ಹೋಗುವಾಗ ಸಿಕ್ಕಿದ್ರು ನಮಗೆ. ಮತ್ತು ಮನೇಲಿ ಇರಿ ನಾನು ಬರ್ತೀನಿ ಅಂತ ಹೇಳಿದರು, ಬಟ್ ಲೇಟ್ ಆಯ್ತಲ್ಲ ಅಂತ ಹೊರಟು. ನೆಕ್ಸ್ಟ್ ಟೈಮ್ ನಾನು ಬರಬೇಕು, ನಾನು ಹೋಗಬೇಕು, ಇಲ್ಲಾಂದರೆ ಅವ್ರನ್ನೇ ಮನೆಗೆ ಬರೋಕ್ಕೆ ಹೇಳಬೇಕು. ಅವರು ತುಂಬ ಒಳ್ಳೆಯ ಜನ, ಮಾತ್ರ ತುಂಬ ಅಲ್ಲಿಗೆ ಹೋದಾಗ ನೆನಪಾಗ್ತೈತೆ, ತುಂಬ ಮಾತಾಡ್ತಿದ್ದೆ ಲಾಸ್ಟಿಗೆ ಅವರು ನಾವು ಎಲ್ಲ. ಓಕೆ, ಇಲ್ಲೇ ಇರ್ರಿ. ಓಕೆ ಸರ್, ಬಾಯ್. ಬಾಯ್. ಎಲ್ಲ ಮುಗಿಸ್ಕೊಂಡು ಹೊರಟು. ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಅಲ್ಲಿ ಇದ್ದಿದ್ದ ದಿನಗಳ ಜಿಮ್ ಆಗಲಿ, ನಾನಲ್ಲಿ ಪಡ್ಡು ತಿಂತಿದ್ದಿದ್ದು ಎಲ್ಲ ಪ್ರತಿಯೊಂದು ನೆನಪಿಗೆ ಬರ್ತಾಯಿತ್ತು. ತುಂಬ ನೆನಪಿಗೆ ಬರ್ತಾಯಿತ್ತು, ತುಂಬಾ ಬೇಜಾರಾಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.